ನೋಡ್ತಿದ್ದೀರಾ ವಿಜಯ ಟೈಮ್. ಈ ಹೊತ್ತಿನ ಹೆಡ್ಲೈನ್: ಯುದ್ಧ ನಿಲ್ಲಿಸಲು ಇರಾನ್ಗೆ ಅಮೆರಿಕ 15 ಷರತ್ತು. ಯುದ್ಧ ನಮಗೆ ಬೇಕಾದಾಗ ನಿಲ್ಲಿಸ್ತೀವಿ, ನಿಮಗೆ ಬೇಕಿದ್ದರೆ 5 ಷರತ್ತುಗಳಿಗೆ ಒಪ್ಪಿ. ಅಮೆರಿಕಾಗೆ ಇರಾನ್ ಖಡಕ್ ಸಂದೇಶ. ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಮಧ್ಯಸ್ಥಿಕೆ ವಹಿಸಲು ಪಾಕ್ ಪ್ರಯತ್ನ. ಪಾಕಿಸ್ತಾನದಂತೆ ನಮ್ಮ ಭಾರತ ಬ್ರೋಕರ್ ದೇಶವಲ್ಲ. ಸರ್ವಪಕ್ಷ ಸಭೆಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಲೇವಡಿ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ, ವದಂತಿಗಳಿಗೆ ಕಿವಿ ಕೊಡಬೇಡಿ, ಅವೆಲ್ಲ ಸುಳ್ಳು ಸುದ್ದಿ. ಜನರಿಗೆ ರಾಜ್ಯ ಸರ್ಕಾರ ಹಾಗೂ ಪೆಟ್ರೋಲಿಯಂ ಕಂಪನಿಯಿಂದ ಮನವಿ. ಆರ್ಸಿಬಿ ಅಭಿಮಾನಿಗಳಿಗೆ ನಮ್ಮ ಮೆಟ್ರೋ ಗುಡ್ ನ್ಯೂಸ್. ಮಾರ್ಚ್ 28ರ ಆರ್ಸಿಬಿ ಪಂದ್ಯಕ್ಕೆ ಮೆಟ್ರೋ ಸೇವೆ ವಿಸ್ತರಣೆ. ಮಧ್ಯರಾತ್ರಿ 2 ಗಂಟೆಯವರೆಗೆ ಮೆಟ್ರೋ ಸೇವೆ. ತುಮಕೂರಿನಲ್ಲಿ ಬಿಲ್ ಪಾವತಿಸಲು ಲಂಚ ಪಡೆದ ಡಿಎಚ್ಒ. ಕಚೇರಿ ಲೆಕ್ಕಪತ್ರ ವ್ಯವಸ್ಥಾಪಕ ಲೋಕಾಯುಕ್ತ ಬಲೆಗೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಅರವಿಂದ್. ರಾಜಶೇಖರ್ ಅವರ ದೂರಿನ ಹಿನ್ನೆಲೆ ಕ್ರಮ. ಕಳೆದ 5 ವರ್ಷಗಳಲ್ಲಿ ಭಾರತದಲ್ಲಿ ಮಾಂಸ ರಫ್ತು ಏರಿಕೆ $3.22 ಬಿಲಿಯನ್ ನಿಂದ $4.16 ಬಿಲಿಯನ್ ಗೆ ಏರಿದೆ. ಸರ್ಕಾರಿ ದತ್ತಾಂಶದಿಂದ ಮಾಹಿತಿ ಬಹಿರಂಗ. ಯುದ್ಧ ನಿಲ್ಲಿಸಲು ಇರಾನ್ಗೆ ಅಮೆರಿಕ 15 ಷರತ್ತು. ಯುದ್ಧ ನಮಗೆ ಬೇಕಾದಾಗ ನಿಲ್ಲಿಸ್ತೀವಿ, ನಿಮಗೆ ಬೇಕಿದ್ದರೆ 5 ಷರತ್ತುಗಳಿಗೆ ಒಪ್ಪಿ. ಅಮೆರಿಕಾಗೆ ಇರಾನ್ ಖಡಕ್ ಸಂದೇಶ. ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಮಧ್ಯಸ್ಥಿಕೆ ವಹಿಸಲು ಪಾಕ್ ಪ್ರಯತ್ನ. ಪಾಕಿಸ್ತಾನದಂತೆ ನಮ್ಮ ಭಾರತ ಬ್ರೋಕರ್ ದೇಶವಲ್ಲ. ಸರ್ವಪಕ್ಷ ಸಭೆಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಲೇವಡಿ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ, ವದಂತಿಗಳಿಗೆ ಕಿವಿ ಕೊಡಬೇಡಿ, ಅವೆಲ್ಲ ಸುಳ್ಳು ಸುದ್ದಿ. ಜನರಿಗೆ ರಾಜ್ಯ ಸರ್ಕಾರ ಹಾಗೂ ಪೆಟ್ರೋಲಿಯಂ ಕಂಪನಿಯಿಂದ ಮನವಿ. ಆರ್ಸಿಬಿ ಅಭಿಮಾನಿಗಳಿಗೆ ನಮ್ಮ ಮೆಟ್ರೋ ಗುಡ್ ನ್ಯೂಸ್. ಮಾರ್ಚ್ 28ರ ಆರ್ಸಿಬಿ ಪಂದ್ಯಕ್ಕೆ ಮೆಟ್ರೋ ಸೇವೆ ವಿಸ್ತರಣೆ. ಮಧ್ಯರಾತ್ರಿ 2 ಗಂಟೆಯವರೆಗೆ ಮೆಟ್ರೋ ಸೇವೆ. ತುಮಕೂರಿನಲ್ಲಿ ಬಿಲ್ ಪಾವತಿಸಲು ಲಂಚ ಪಡೆದ ಡಿಎಚ್ಒ. ಕಚೇರಿ ಲೆಕ್ಕಪತ್ರ ವ್ಯವಸ್ಥಾಪಕ ಲೋಕಾಯುಕ್ತ ಬಲೆಗೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಅರವಿಂದ್. ರಾಜಶೇಖರ್ ಅವರ ದೂರಿನ ಹಿನ್ನೆಲೆ ಕ್ರಮ. ಕಳೆದ 5 ವರ್ಷಗಳಲ್ಲಿ ಭಾರತದಲ್ಲಿ ಮಾಂಸ ರಫ್ತು ಏರಿಕೆ $3.22 ಬಿಲಿಯನ್ ನಿಂದ $4.16 ಬಿಲಿಯನ್ ಗೆ ಏರಿದೆ. ಸರ್ಕಾರಿ ದತ್ತಾಂಶದಿಂದ ಮಾಹಿತಿ ಬಹಿರಂಗ.